ತಗೊಂಡು ಹಲೋ ನಮಸ್ತೆ, ನಾನು ನಿಮ್ಮ ಅಮ್ಮುಲತಾ ಮಾತಾಡ್ತಿರೋದು. ಸೊ ಫಸ್ಟಿಗೆ ನಾನು ನಿಮಗೆ ಎಣ್ಣೆ ಬದನೆಕಾಯಿ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ನಾವು ಫಸ್ಟ್ ಯಾವಾಗಲೂ ಗುಂಡು ಬದನೆಕಾಯಿನೇ ತೊಗೋಬೇಕು. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ ಅಲ್ವಾ. ಸೊ ನಾನಿಲ್ಲಿ 3 ತೊಗೊಂಡಿದ್ದೀನಿ. ಸೊ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ಕ್ವಾಂಟಿಟಿ ಮಾಡ್ಕೋಬೇಕಾಗುತ್ತೆ. ನಾವು ಒಂದು 3 ಜನ ಇದ್ದೀವಿ. ಸೊ 3 ಜನಕ್ಕೆ ಸೇರಿಸಿ ನಾನು ಮಾಡ್ತಾಯಿದ್ದೀನಿ. ಫಸ್ಟು ನಾನು ಬದನೆಕಾಯಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ, ಇದರಲ್ಲಿ ಈರುಳ್ಳಿ, ಖಾರದ ಪುಡಿ, ಆಮೇಲೆ ಚಕ್ಕೆ ಲವಂಗ ಹಾಕಿಟ್ಕೊಂಡಿದ್ದೀನಿ. ಈ 4 ಐಟಮ್ಸನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ತೆಂಗಿನಕಾಯಿನೂ ಆ್ಯಡ್ ಮಾಡ್ತೀನಿ. ಸೊ ಇದು ಆ್ಯಡ್ ಮಾಡಿದ ತಕ್ಷಣ ಇದ್ರ ಜೊತೆಗೆ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಕ್ವಾಂಟಿಟಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೆನೆಸ್ಕೊಂಡು ಇಟ್ಕೊಂಡಿರ್ತೀನಿ. ಹಾಕಿಟ್ಟಿದ್ದೀನಿ. ಸೊ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ನಾನು ಹಾಕ್ಕೋತೀನಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ. ಸ್ವಲ್ಪ ಸಾಲ್ಟ್, ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಕೊಂಡು ನೆನೆಸ್ಕೋಬೇಕು, ಚೆನ್ನಾಗಿ ನೆನಿಬೇಕು. ಸೊ ಇವಾಗ ಇದನ್ನು ನಾನು ಹೋಗಿ ರುಬ್ಕೊಂಡು ಬರ್ತೀನಿ. ಇದ್ರ ಜೊತೆಗೆ ನಾನು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬಂದೆ. ಬದನೆಕಾಯಿನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್ ಒಂದು ತಟ್ಟೆ ತೊಗೊಳ್ಳಿ, ತಟ್ಟೆನೋ ಬೌಲ್ ಏನೋ ಒಂದು ತೊಗೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಪಿಂಚ್ ಇಷ್ಟು, ಒಂದು ಕಾಲು ಉಪ್ಪು ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಖಾರದ ಪುಡಿ. ಇದು ನಾನು ಹೋಮ್ ಮೇಡ್ ಮನೇಲೇ ಮಾಡಿರೋದು ಖಾರದ ಪುಡಿ. ಇಲ್ಲಿ ನಾನು ಹಾಫ್ ತೊಗೋತೀನಿ, ಇದು ಹಾಫು. ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ಹಾಕು, ಇನ್ನೊಂದು ಚೂರು. ಓಕೆ, ಇದಾಗಿದೆ. ಚೆನ್ನಾಗಿ ಕಲಾಡಿಸ್ಕೋಬೇಕು. ಇದನ್ನು ಹಾಕಿಟ್ಕೊಂಡು ಸೊ ಇದನ್ನು ಕಲಸಿಟ್ಕೊಂಡಿದ್ದೀವಲ್ವ, ಇದ್ರ ಜೊತೆಗೆ ಇಲ್ಲಿ ಮಿಕ್ಸಿಲಿ ರುಬ್ಕೊಂಡಿದ್ದೀವಲ್ವ, ಇಲ್ಲಿ ಟೊಮೆಟೊ ಹಾಕಬೇಕಿತ್ತು. ನನ್ನ ಹತ್ರ ಟೊಮೆಟೊ ಇಲ್ಲ, ಸೊ ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ತೊಗೊಂಡು ಇದಕ್ಕೆ ಹಾಕ್ಕೋತೀನಿ. ಈ ಪೇಸ್ಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಬರುತ್ತೆ. ಈ ಬದನೆಕಾಯಿನ 4 ಕಟ್ ಮಾಡ್ಕೊಂಡಿದ್ದೀನಿ. ಸೊ 4 ಕಟ್ ಮಾಡಿಕೊಂಡು ಇದು ಒಳಗಡೆ ಅಪ್ಲೈ ಮಾಡ್ತೀವಿ. ಹೀಗೆ ಹೀಗೆ 4 ಅಪ್ಲೈ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋದಕ್ಕೆಲ್ಲ ಫುಲ್ಲು ಅಪ್ಲೈ ಮಾಡ್ಕೊತೀನಿ. ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದಾಗ ಇದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡ್ತಾನೆ ಫುಲ್ಲು ತುಂಬ ಹಿಂಗೆ ಮನೆ ಫುಲ್ಲು ಘಮ ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ನಾವು ಈ ಥರ ಮಾಡ್ತೀವಿ. ಇದನ್ನು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕೋತೀವಿ ಹೀಗೆ. ಓಕೆನಾ, ಇದಾಗಿದೆ. ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ಟವ್ ಅಂಟಿಸಿ ಇಲ್ಲಿ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬರೋಬ್ಬರಿ ಒಂದು 2 ಸ್ಪೂನ್ ಆರ್ 3 ಸ್ಪೂನ್ ಬೇಕೇ ಬೇಕಾಗುತ್ತೆ. ಅದಕ್ಕೆಂದರೆ ಬದನೆಕಾಯಿ ಫ್ರೈ ಮಾಡಬೇಕಲ್ವಾ, ಡೀಪ್ ಮಾಡೋದು ಬೇಕಾಗಿಲ್ಲ. ಸೊ ಜಸ್ಟ್ ರೋಸ್ಟೆಡ್ ಥರ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕಾಗುತ್ತೆ. ಈಗ ಎಣ್ಣೆ ಕಾಯ್ತಾ ಇದೆ ನೋಡಿ, ಎಣ್ಣೆ ಕಾಯ್ತಾ ಇದೆ. ಇದ್ರ ಜೊತೆಗೆ
ನೋಡಿ ಹಿಂಗಿಟ್ರೆ ನಿಮಗೆ ಬಿಸಿ ಗೊತ್ತಾಗುತ್ತೆ, ಕೈ ಇಟ್ಟರೆ ಗೊತ್ತಾಗುತ್ತೆ, ಆಗ ಹಾಕ್ಕೋಬೇಕು. ಸೌಂಡ್ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಇವಾಗ. ಸೊ ಇದನ್ನು ನಾನೇನು ಮಾಡ್ತೀನಿ, ಹಿಂಗೆ ಈಗ ಇಟ್ಕೊಂಡು ಹೀಗೆ ತಿರುಗಿಸ್ಕೊತೇನೆ. ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ? ಇದೇ ಥರನೇ ಫುಲ್ಲು ಕಲರ್ ಚೇಂಜ್ ಆಗಬೇಕು. ನಾನು ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕಾಗುತ್ತೆ, ಏಕೆಂದರೆ ಬೇಯಬೇಕಲ್ವ ಚೆನ್ನಾಗೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಂಗೆ ತಿರ್ಸ್ಕೊಳ್ಬೇಕು. ಹೀಗೆ ಇದು ಚೆನ್ನಾಗಿ ಬೇಯಬೇಕು. ಒಂದು 10 ಮಿನಿಟ್ಸ್ ಆಗುತ್ತೆ, 10 or 15 ಮಿನಿಟ್ಸ್ ಆಗುತ್ತೆ. ಸ್ವಲ್ಪ ಬೆಂದಿದೆ ನೋಡಿ, ಕಲರ್ ಚೇಂಜ್ ಆಗಿದೆ. ನಾವು ಹಾಕಿರೋ ಮಸಾಲೆ ಎಲ್ಲ ಆಚೆ ಸ್ವಲ್ಪ ಬಂದಿದೆ, ಇನ್ಸೈಡ್ ಮಸಾಲ ಇದೆ ನೋಡಿ. ಸೊ ಈ ಸ್ಟೇಜಲ್ಲಿ ನಾವೇನು ಮಾಡಬೇಕಂದ್ರೆ ಇದನ್ನು ಹೊರಗಡೆ ತೆಗಿಬೇಕು. ತೆಗ್ದಿದ್ದೀನಿ. ಸೊ ಇದೇ ಎಣ್ಣೆಲಿ ನಾವು ಸಾಸಿವೆ ಎಲ್ಲ ಹಾಕ್ಕೋಬೇಕಾಗುತ್ತೆ. ಕೈಗೆ ಎಷ್ಟು ಬರುತ್ತೋ ಅಷ್ಟು ಸಾಸಿವೆ ತಗೊಂಡು ಅದನ್ನು ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಂಡಿದ ತಕ್ಷಣ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಇದ್ರ ಜೊತೆಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಸಿಡಿತಾ ಇದೆ. ಮಸಾಲೆ ಆ್ಯಡ್ ಮಾಡಿಕೊಂಡು ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಈ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ. ಎಲ್ಲರೂ ಈ ಜಾರ್ನ ಹೇಗೆ ಫುಲ್ ಕ್ಲೀನ್ ಮಸಾಲೆನ ಎಲ್ಲ ಹೇಗೆ ಮಾಡ್ತಾರೆ ಅಂದರೆ, ಸ್ವಲ್ಪ ನೀರು ಹಾಕಿಬಿಟ್ಟು ಹಿಂಗೆ ಇದು ಮಾಡಿ ಹಾಕ್ತಾರಲ್ವಾ. ಸೊ ನಾನು ನಿಮ್ಗೊಂದು ನ್ಯೂ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಈ ಲಿಡ್ ಏನಿದೆ ಅದನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಹಿಂಗೆ ಶೇಕ್ ಮಾಡ್ತೀನಿ. ಶೇಕ್ ಮಾಡಿದಾಗ ನೋಡಿ ಮಸಾಲೆ ಎಲ್ಲ ಹೇಗೆ ನೀರು ಮಿಕ್ಸ್ ಆಗಿದೆ. ಸೊ ಅದನ್ನು ತಗೊಂಡು ನಾನು ಇದಕ್ಕೆ ಮತ್ತೆ ಹಾಕ್ತೀನಿ. ಹಾಕಿದಾಗ ಇದು ಜಾರ್ ನೀಟಾಗಿ ಸೊ ನಾವು ಯೂಸ್ ಮಾಡ್ಕೊಂಡಂಗೂ ಆಗುತ್ತೆ. ನೋಡಿ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ, ಆ್ಯಕ್ಚುಲಿ ನನಗೆ ಕೈಯಲ್ಲಿ ಹಾಕಿ ಅಭ್ಯಾಸ. ಸೊ ನಾವು ಇಲ್ಲಿ ಕಲ್ಲುಪ್ಪು ತಗೊಂಡು ಸ್ವಲ್ಪ ಇನ್ನೊಂಚೂರು ಹಾಕ್ತೀನಿ. ಇದನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಆಗಲಿ. ಫುಲ್ಲು ಹಾಕ್ಕೊಂಡಿದ್ದೀನಿ. ಹುಣಸೆ ರಸ ಎಲ್ಲ ಹಾಕ್ಕೊಂಡಿದ ನಂತರ ಚೆನ್ನಾಗಿ ಒಂದು ಟೈಮ್ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಇಲ್ಲಿ ಬೇಯಿಸಿಟ್ಟಿರೋದು ಬದನೆಕಾಯಿನ ಇದ್ರ ಜೊತೆಗೆ ಹಾಕ್ತೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು 5 ಮಿನಿಟ್ಸು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀನಿ. ಒಂದು ಮೀಡಿಯಮ್ಮು 5 ನಿಮಿಷದ ನಂತರ ನೋಡೋಣ. ಬಾಯ್. ನೋಡಿ ಇದು ಸ್ವಲ್ಪ ಕಮ್ಮಿ ಲಿಕ್ವಿಡ್ ನೋಡಿ ಕ್ವಾಂಟಿಟಿ ಸ್ವಲ್ಪ ಗಟ್ಟಿಯಾಗಿದೆ. ಮೇಲೆಲ್ಲ ಎಣ್ಣೆ ಸ್ವಲ್ಪ ಗಟ್ಟಿ ಆಗಿದೆ. ಮೇಲೆಲ್ಲ ಆಯಿಲ್ ಎಲ್ಲ ಬಿಟ್ಟಿದೆ. ಹಾಗಾದರೆ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಸೊ ಒಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿಕೊಂಡ್ರೆ
ನೋಡಿ ಇಲ್ಲಿ ಸಾಂಬಾರು ರೆಡಿ ಆಗಿದೆ. ಸೊ ಇದ್ರ ಜೊತೆಲಿ ಬಿಸಿ ಬಿಸಿ ಅನ್ನ, ಸೊ ಸಾಂಬಾರು. ಸೊ ಹಾಕ್ಕೊತಾ ಇದ್ದೀನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.